ಸ್ನೇಹಿತರೆ, ಬೈಕು ರಿಪೇರಿಗೆ ಬಂದಿತ್ತು, ಬೋರಿಂಗ್ ಬಂದಿತ್ತು. ಹಾಗಾಗಿ ಹುಡ್ಕೊಂಡು ಹೋದಾಗ ನಮಗೆ ಕಂಡಿದ್ದು ಏಷ್ಯನ್ ಆಟೋ ವರ್ಕ್ಸ್. ಇದು ಆಜಾದ್ ರೋಡಲ್ಲಿದೆ. ಇಲ್ಲಿಗೆ ಕೊಟ್ಟಾಗ ವಿತಿನ್ 2 hours ಒಳಗೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ತೊಗೊಂಡ್ರು ಗಾಡಿನ. ಅದಾದ ನಂತರದಲ್ಲಿ 2 ಜನ, ಒಬ್ಬರು ಓನರು ಮತ್ತು ಕೆಲಸದವನು ಸೇರಿ ಈ ಗಾಡಿಯನ್ನು ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೆಡ್ಡು, ಬೋರು ಎಲ್ಲವನ್ನು ಪಾರ್ಟ್ಸನ್ನು ಬೇರೆ ಬೇರೆ ಮಾಡಿ ಬೋರನ್ನು ಲೇತಿಗೆ ಕಳಿಸಿ ಹೇಗೆ ಕೆಲಸವನ್ನು ಮಾಡಿದರು, ಇದ್ರ ಕಂಪ್ಲೀಟ್ ಡೀಟೇಲು ಮತ್ತು ಎಷ್ಟು ಅಮೌಂಟ್ಗಳಾಯಿತು, ಇದೆಲ್ಲ ಡೀಟೇಲನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಕಂಪ್ಲೀಟ್ ವೀಡಿಯೋವನ್ನು ನೋಡಿ. ಇದು ಆಜಾದ್ ರಸ್ತೆಯಲ್ಲಿ ಇರುವಂಥದ್ದು ಏಷ್ಯನ್ ಆಟೋ ವರ್ಕ್ಸ್ ಅಂತೇಳಿ. ನಮ್ಮ ಕಣ್ಣೆದುರುಗಡೆನೇ ಈ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಬಂದರು. ಕೆಲವೊಂದು ಕಡೆ ಹೋದರೆ ಅವರು ನಿಮಗೆ 2 ದಿನ 3 ದಿನ ಟೈಮನ್ನು ತೊಗೊಳ್ತಾರೆ. ಬಟ್ ಇವರು ಮಾತ್ರ ಕಣ್ಣೆದುರುಗಡೆ ಕೂರಿಸ್ಕೊಂಡು ಏನೇನು ಆಗಿದೆ, ಏನೇನು ಸಮಸ್ಯೆ ಆಗಿದೆ, ಏನೇನು ಚೇಂಜ್ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಬಂದರು. ಪೇಷನ್ಸಿಂದ ಬಹಳ ಏನೇ ಕೇಳಿದ್ರು ಕೂಡ ಇದು ಹಾಗಲ್ಲ ಹೀಗೆ ಅಂತೇಳಿ ಹೇಳಿ ಕಂಪ್ಲೀಟ್ ಡೀಟೇಲನ್ನು ಕೊಡ್ತಾ ಬಂದರು. ಹಾಗಾಗಿ ಈ ವಿಡಿಯೋವನ್ನು ಮಾಡಬೇಕು ಅಂತ ಅನ್ನಿಸ್ತು, ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಇಂಜಿನ್ ಬೋರ್ಡ್ ಸೆಲ್ಫ್ ಸ್ಟಾರ್ಟರ್ ಮೋಟರ್ ಅಂತ ಬರ್ತದೆ. ಸ್ವಲ್ಪ ಮೋಟ್ ಹೆಚ್ಚಾಗಿ ಕಾಸು ಬರ್ತದೆ ಅಲ್ಲಿ. ಹಂಗಾಗಿ ಇಂಜಿನ್ ಕಂಪ್ಲೀಟ್ ಇಂಜಿನ್ ಬಿಚ್ತೀರಾ? ಇಲ್ಲ ಬೋರ್ ಮಾತ್ರ ಅಲ್ಲ, ಚೆನ್ನಾಗಿ ಕವರ್ ಒಂದು ಬಿಚ್ಚಬೇಕಾಗುತ್ತೆ. ಕ್ಯಾಮ್ಸ್ ಇಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆ, ಹಂಗಾಗಿ ಕವರ್ ಬಿಚ್ಚಬೇಕಾಗುತ್ತೆ. ಇಲ್ಲ ಅಂದ್ರೆ ಕ್ಯಾಮ್ಸ್ ಇಲ್ಲ ಅಂದ್ರೆ ಇದು ಬಿಚ್ಚೋ ಅವಶ್ಯಕತೆ ಇಲ್ಲ. ಕ್ಯಾಮ್ಸ್ ನಮ್ಗೆ ಬಿಚ್ಚಬೇಕಾಗುತ್ತೆ. ನಮ್ಗೆ ಹೇಳಿದ್ದೇನೆ ಕ್ಯಾಮ್ಸ್ ಹಾಕ್ಕೊಡ್ತೀನಿ ಅಂತ. ಕಡಿಮೆ ರೇಟಲ್ಲಿ ಸರ್ವಿಸ್ ಚೆನ್ನಾಗಿದೆ ಇವ್ರ ಹತ್ರ. ನಾನು ಇವ್ರ ಅಡ್ರೆಸ್ಸು ಮತ್ತು ಇವರ ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ನೋಡಿ. ನಿಮ್ಗೇನಾದರೂ ಗಾಡಿಗಳಲ್ಲಿ ರಿಪೇರಿ ಇದ್ದರೆ ನಿಮ್ಮ ಮುಂದೆನೇ ಕೂತ್ಕೊಂಡು, ಕೆಲವೊಂದು ಕಡೆ ನೀವು ಹೋದರೆ ಹೇಳಿ ಕಳಿಸ್ತಾರೆ, ನೀವು ಮಧ್ಯಾಹ್ನ ಬನ್ನಿ, ನಾಳೆ ಬನ್ನಿ, ಹಾಗೆ ಹೀಗೆ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ನಿಮ್ಮ ಎದುರುಗಡೆ ನಿಮ್ಮನ್ನು ಕೂರಿಸ್ಕೊಂಡೇ ಕೆಲಸಗಳನ್ನು ಮಾಡ್ತಾರೆ. ಅಷ್ಟು ನೀಟಾಗಿ ಕೆಲಸಗಳನ್ನು ಮಾಡ್ತಾರೆ. ಮನ್ಸೂರ್ ಬೈ, ಇದು ನಿಮಗೆ ಆಜಾದ್ ರೋಡಲ್ಲಿ ಇರುವಂಥ ಅಂಗಡಿ. ಪುಷ್ಪ ಲಾಡ್ಜ್ ಆಪೋಸಿಟ್ ಅಲ್ಲಿ ಇರುವಂಥ ಅಂಗಡಿ ಏಷ್ಯನ್ ಆಟೋ ವರ್ಕ್ಸ್ ಅಂತ ಅಂಗಡಿ ಹೆಸರು. ನಿಮ್ಮ ಮುಂದೆನೇ ಕೂತ್ಕೊಂಡು ಏನು ಪ್ರಾಬ್ಲಮ್ ಆಗಿದೆ ಗಾಡೀಲಿ, ಏನೇನು ಸಮಸ್ಯೆ ಇದೆ, ಇದೇ ಎಲ್ಲವನ್ನು ನಿಮ್ಮ ಮುಂದೆನೇ ತೋರಿಸ್ಬಿಟ್ಟು ಆ ಕೆಲಸವನ್ನ ಮಾಡಿಕೊಡ್ತಾರೆ. ಏನೇ ಇಂಜಿನ್ ಕೆಲಸ ಇದ್ರು ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ನೀವೇನು ಕೆಲಸ ಮಾಡ್ತೀರಾ ಅವೆಲ್ಲ ಏನೇನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ಹೇಳ್ತೀರಲ್ಲ, ಮುಂದೆ ಹೊಸ ಸಾಮಾನಕ್ಕೆ ನಿಮ್ಮ ಮುಂದೆ ಮಾಡ್ಕೊಡ್ತೀವಿ. ನಾಳೆ ಬನ್ನಿ ನಮ್ಮ ಕೈನಿಲ್ಲ ನೋಡಿ. ಯಾಕೆಂದ್ರೆ ಕೆಲವೊಂದು ಕಡೆ ಹೋದ್ರೆ 2 ದಿನ 3 ದಿನ ಆಗ್ಬಿಡುತ್ತೆ ಬನ್ನಿ ಅಂತ ಹೇಳ್ತಾರೆ. ಪುಷ್ಪ ಲಾಡ್ಜ್ ಆಪೋಸಿಟ್ ಅಲ್ಲಿ ಇರುವಂತ ಇದು ಚೇಂಜ್ ಮಾಡಬೇಕಾಗುತ್ತೆ. 100 ಕಿಲೋಮೀಟರ್ ಹೊಡಿಬೋದು.
ಹೊಸ ಬೋರ್ ಹಾಕಿದ್ರು ಹಂಗೆ ಆಗುತ್ತೆ. ಎಲ್ಲ ಬಿದ್ದಿದೆ ಇಷ್ಟು ಉಜ್ಜಿ ಅದು. ಹಂಗಾಗಿ ನಿಮ್ಮ ಸೌಂಡ್ ಕೈ ಹಾಕಿ ಉಂಟು, ಕೈ ಹಾಕಿ ಎಡಿತಿದೆ ಎಡಿ ಜಾಬಿ. ಅದೇ ಇದು ಕ್ಯಾನ್ ಸರಿ ಇದೆ. ಈಗ ಇದು ಬೋರು ರೆಡಿಯಾಗಿ ಬಂದಿರುವಂಥದ್ದು ನೋಡಿ, ರೆಡಿಯಾಗಿದೆ. ಈಗ ಇನ್ನು ಫಿಟ್ಟಿಂಗ್ ಚಾರ್ಜ್ ಮತ್ತು ಇದು ಪಿಸ್ಟನ್ನು ಒಂದು ವಾದೆ ಹಾಕ್ತಾ ಇದ್ದಾರೆ. ಪಿಸ್ಟನ್ನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇದ್ರ ಕಾರ್ಯ ಸ್ಟಾರ್ಟ್ ಆಗುತ್ತೆ. ನೋಡಿ ಹೇಗೆ ಫಿಟ್ಟಿಂಗ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ. ನೋಡಿ ಇದು ಹಳೆ ಪಿಸ್ಟನ್ನು, ಇದು ಹೋಗಿದೆ, ಇದ್ರ ಬದಲಾಗಿ ಹೊಸ ಪಿಸ್ಟನ್ ಬಂದಿದೆ. ಇದು ಪ್ಯಾಕಿಂಗು ನೋಡಿ, ಇವೆಲ್ಲ ಪ್ಯಾಕಿಂಗ್ ಪೀಸು. ಸೊ ಕ್ಯಾಂಪ್ ಚೈನು ಹೊಸದಾಗಿ ಹಾಕ್ತಾ ಇದ್ದಾರೆ. ನೋಡಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಈಗ ರೆಡಿ ಆಗಿದ್ದು ಹೇಗೆ ಫಿಟ್ಟಿಂಗ್ ಮಾಡ್ತಾರೆ ನೋಡಿ. ಬೋರ್ ರೆಡಿ ಆಗಿದೆ. ಇದು ಈ ಬೋರ್ ರೆಡಿ ಮಾಡ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತಾರೆ ಮಾಮ? ಅರ್ಧ 1 ಗಂಟೆ ಆಗುತ್ತೆ. ಅರ್ಧ 1 ಗಂಟೆ. ಜಾಸ್ತಿ ಇದೆ 1 ಗಂಟೆ. ಸ್ವಲ್ಪ ಕಮ್ಮಿ ಇದೆ ಅರ್ಧ ಗಂಟೆ. ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಇಟ್ಟಿದ್ದೀರಿ? ನಾನು ಇಲ್ಲಿ ರೋಡಿಗೆ ಬಂದು 30 ವರ್ಷ ಆಯ್ತು. 30 ವರ್ಷ ಆಗೋಯ್ತು. ಈ ಆಜಾದ್ ರೋಡಿಗೆ ಬಂದು 30 ವರ್ಷ ಆಯ್ತಲ್ಲ? 30 ವರ್ಷ ಆಗೋಯ್ತು. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಅಂಗಡಿ? ಬೆಳಗ್ಗೆ 9 ಓಪನ್ ಆಗುತ್ತೆ. ಸಂಜೆ 6 ಗಂಟೆ ಕ್ಲೋಸ್ ಅಲ್ಲ? ಸಂಡೇನೂ ಇರುತ್ತಾ? ಸಂಜೆ ಮಧ್ಯಾಹ್ನ ಗಂಟೆ. ಎಷ್ಟು ಅವರ್ ತಗೊಳ್ತೀರಿ? ಅರ್ಧ ಗಂಟೆ ಅಲ್ಲ? ನೋಡಿ ಹೀಗಿದೆ ಗಾಡಿ, ಹೇಗೆ ರೆಡಿ ಮಾಡ್ತಾರೆ ಅಲ್ಲ. ಜಸ್ಟ್ ಹಾಫ್ ಆನ್ ಅವರ್ ಆದಮೇಲೆ ಗಾಡಿ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ಏನದು ಆಗ್ತಾ ಇರೋದು? ಏನದು ಲಿಂಕ್ಸ್ ಅಲ್ಲ? ಪಿಸ್ಟನ್ ರಿಂಗ್ಸ್. ಇದೇನಿದು? ಲಾಕ್ ಅಲ್ಲ? ಪಿಸ್ಟನ್ ಲಾಕು ಕೂಡ ಕೂರ್ಸಾಯ್ತು. ಈಗ ಎರಡು ಸೈಡು ಕೂರ್ಸ್ಬೇಕಲ್ಲ? ಅದು ಬೋರ್ ಕೂರಿಸ್ತಾ ಇದ್ದಾರೆ. ಹೊಸ ಆಯಿಲ್ ಹಾಕಿ ಹೊಸ ಆಯಿಲ್ ಅಲ್ಲ? ಹೊಸ ಆಯಿಲ್. ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ರಿಂಗ್ಸ್ ಗಳು ಆಗ್ತಾ ಇದಾರೆ ನೋಡಿ, ಅದು ಸರಿಯಾಗಿ ಕೂತಿಲ್ಲ ಅಂದ್ರೆ ಬೋರ್ ಇದ್ರ ಮೇಲೆ ಕೂರಲ್ಲ.
ಕರೆಕ್ಟಾಗಿ ಕೂರಿಸ್ಕೋಬೇಕು ಅದನ್ನ. ಬೋರು ಕೂರ್ಸಾಯ್ತು, ಈಗ ಹೆಡ್ಡನ್ನು ಕೂರಿಸ್ಬೇಕು. ಇದ್ರ ಮೇಲೆ ಒಂದು ಪ್ಯಾಕೇಜ್ ಸ್ಟೀಲ್ ಹಾಕ್ತಾರೆ. ಇದ್ರ ಮೇಲೆ ಹೆಡ್ಡನ್ನು ಕೂರ್ಸೋಕ್ಕಿಂತ ಮುಂಚೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಯಾಮ್ಸಿನ್ ಪ್ಯಾಡ್ ಅಲ್ಲ ಅದು, ಒಂದು ಸೈಡ್ ಹಾಕಿದ್ದೀವಿ, ಒಂದು ಸೈಡ್ ಹಾಕ್ತಾ ಇದ್ದೀವಿ. ಈಗೇನಂತಾರೆ? ಇದು ಮ್ಯಾಗ್ನೆಟ್. ಮ್ಯಾಗ್ನೆಟ್ ಅಲ್ಲ, ಮ್ಯಾಗ್ನೆಟ್. ಇಂಜಿನ್ ಕಂಬ. ಇಂಜಿನ್ ಕಂಬ. ಏನಕ್ಕೆ ಹಾಕೋದು ಇದು? ಆಯಿಲ್ ಲೀಕ್ ಆಗಲ್ಲ. ಇದು ಹಾಕಿದ್ರೆ ಆಯಿಲ್ ಲೀಕ್ ಆಗಲ್ಲ, ಹಂಗಾಗಿ ಹಾಕ್ಲೇಬೇಕಾಗುತ್ತೆ. ಹೆಡ್ಡು ಬೋರು ಕೂರ್ಸಾಗಿದೆ. ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಪ್ಯಾಕಿಂಗ್ ಸರಿಯಾಗಿ ಕೂರಲ್ಲ. ಪ್ಯಾಕಿಂಗ್ ಕೂರಲಿಲ್ಲ ಅಂದರೆ ಇಂಜಿನ್ ಆಯಿಲ್ ಲೀಕ್ ಆಗ್ತದೆ. ಸೊ ಹಾಗಾಗಿ ಕರೆಕ್ಟಾಗಿ ಕ್ಲೀನ್ ಮಾಡಿ ಪ್ಯಾಕಿಂಗನ್ನು ಮಾಡಬೇಕಾಗುತ್ತೆ. ಫೈನಲಾಗಿ ಗಾಡಿ ರೆಡಿ ಆಯಿತು. ಒಂದು ಸರ್ವಿಸ್ ಒಂದು ಮಾಡಿಸಿ ಹೇಗಿದೆ ಅಂತ ತೋರಿಸ್ತಾನೆ. ಇಂಜಿನ್ ಸೌಂಡೇ ಕೇಳಿಸ್ತಾನೆ, ಅಷ್ಟು ಸ್ಮೂತಾಗಿ ರೆಡಿ ಮಾಡಿದ್ದಾರೆ. ಒಂದ್ಸರಿ ವಿಸಿಟ್ ಹಾಕಿ, ಈಗ ನಂಬರನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಈಗ ಹಾಕಿದ್ದೀನಿ ನೋಡಿ. ಈ ನಂಬರಿಗೆ ಕಾಲ್ ಮಾಡಿಕೊಂಡು ಬನ್ನಿ. ನಿಮ್ಮ ವೆಹಿಕಲ್ ಏನೇ ಇದ್ರೂ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಕೊಡ್ತಾರೆ.